ಏನು ಕರ್ಮ ಗುರು ನಮ್ಮ ಲೈಫು. ಏನು ಮಾಡೋಕ್ಕೆ ಹೋದ್ರೂ ಅದು ತಪ್ಪು ಅಂತಲೇ ಅನಿಸುತ್ತೆ. ಅದರಿಂದ ಬರೀ ವಾದ ವಿವಾದ, ಮನಸ್ತಾಪಗಳು, ಕೋಪ ಬರೀ ಇದೆ. ನಮ್ಮ ಡಾನ್ ಹೇಳಿದ್ದು ನಿಜ. ನನ್ನ ಕೈಯಲ್ಲಿ ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಆ ಮಾಡೋ ಕೆಲಸದಿಂದ ಬರೀ ಎಡವಡ್ಗಳೇ ಜಾಸ್ತಿ. ಅದು ನಮ್ಮ ಇಷ್ಟಿಲ್ಲಿ ಬಂದ್ಬಿಟ್ಟಿದೆ. ಎಂಥ ಜನ್ಮ ಕೊಟ್ಬಿಟ್ಟೆ ತಂದೆ ನಮಗೆ. ಎಷ್ಟೋ ದಿನಗಳಾದ್ಮೇಲೆ ರುಕ್ಕುಗೆ ಸಂಬಂಧ ಕೇಳ್ಕೊಂಡ್ ಬಂದಿದ್ರ? ಏನು ಹೇಳ್ತಿದ್ಯಮ್ಮ? ಹುಡುಗ ಹೇಗಿದ್ದಾನೆ? ರುಕ್ಕು ಏನಂದ್ಲು? ಇಷ್ಟಪಟ್ಲಾ? ರುಕ್ಕುಗೆ ಸಂಬಂಧನ? ಅಲ್ಲಿ ಯಾರೋ ನಮ್ಮ ಹುಡುಗಿಗೆ ಸಂಬಂಧ ಕಟ್ಕೊಳಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ರೆ, ನಾನು ಬೇರೆಯವ್ರ ಮನೆಗೆ ಹೋಗಿ ಎಲ್ಲನೂ ಹೊಡೆದು ಚಿಂದಿ ಚೂರು ಮಾಡಿಕೊಂಡು ಬಿಲ್ಡಪ್ ತಗೋತಾ ಇದ್ನ. ಹೌದಾ? ಹಾಗಿದ್ರೆ ಬೇಗ ಮದುವೆ ಮಾಡಿ ಮುಗ್ಸೋಣ. ಬಾಯ್ ಅಮ್ಮ. Papa, my child Ruku, ba. Ruku. ನಾನು ಕೃಷ್ಣ 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 ಸೂರ್ಯಪ್ರಕಾಶ್ ಮಗ ಕ್ವಾಟ್ರೋ. ನಾನು ತಗೊಂಡಿರ್ಕೋ. ಏನಿದು ಒನಕ್ಕೆ ಒಬ್ಬ ಥರ ಪೋಸ್ಟ್ ಕೊಡ್ಕೊಂಡು ನಿಂತಿದ್ಯಾ? ಅಪ್ಪಿ ತಪ್ಪಿ ಅದರಲ್ಲಿ ಏನಾರೋ ನನಗೆ ಹೊಡೆದಿದ್ದಿದ್ರೆ ನನ್ನ ತಲೆ 2 ಹೋಳಾಗಿರೋದು. ಅಜ್ಜಿ, ನೀನ್ ಹೇಗೋ ಬಂದೆ ಅಲ್ಗೆ? ಒಳಗೆ ಹೆಂಗ್ ಬಂದೆ ನೀನು? ಏನು ಹೆಂಗೆ? ಅವ್ನು ಯಾವ ನಿನಗೆ ಪ್ರಪೋಸ್ ಮಾಡಕ್ಕೆ ಬಂದಿದ್ದಂತೆ? ಗೊತ್ತಿಲ್ಲ, ಗುರಿ ಇಲ್ಲ. ಅದೇಗೆ ಒಪ್ಕೋತೀಯ ನೀನು ಅಷ್ಟು ಈಸಿಯಾಗಿ? ನನ್ನ ಮಗ ಏನಾದರೂ ಡಬ್ಬ ನನ್ನ ಮಗ ಆಗಿದ್ರೆ, ಖರಾಬ್ ನನ್ನ ಮಗ ಆಗಿದ್ರೆ, ತಿರುವಾಗಿ ನನ್ನ ಮಗ ಆಗಿದ್ರೆ? ಆಗಿದ್ರೆ ಅಲ್ಲ, ನೀನ್ ಹೇಳಿದ ಗುಣಗಳೆಲ್ಲ ಅವನಲ್ಲಿ ತುಂಬಿ ತುಳುಕ್ತಾ ಇತ್ತು. ಹಂಗಂದ್ರೆ ನಯಾ ಪೈಸೆ ನಿನಗೆ ಸೆಟ್ ಆಗಲ್ಲ. ಆಮೇಲೆ ವಸ್ ನನ್ ಮಗ ಅವನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದ, ಸೈಕೋತಾರ. ಹಾಗಂದ್ರೆ ನಿನಗೆ ಸ್ವಲ್ಪನೇ ಸೆಟ್ ಆಗಲ್ಲ. ಆಮೇಲೆ ನೀನೇನಂದೆ? ಅನ್ನೋದೇನೋ ಕೊಟ್ಬಿಟ್ಟೆ. ಕೊಟ್ಬಿಟ್ಟಿಯಾ? ಹಾ, ಕೆನೆ ಮೇಲೆ ಕೊಟ್ಬಿಟ್ಟೆ. ಅಲ್ವೇ, ಅಷ್ಟೆಲ್ಲ ಬೈದ್ರು ಕೊನೆ ಕೊಟ್ಬಿಟ್ಟಿಯಾ? ಬಿಡ್ತೀನ ಮತ್ತೆ, ವ್ಯವಹಾರ ಮಾತಾಡ್ತಿದ್ದ, ಅದಕ್ಕೆ ಕೆನ್ನೆ ಮೇಲೆ 1 ಕೊಟ್ಟೆ ನೋಡು. 1 ವಾರ ನನ್ನ ಮಗ ನೆನ್ಪಿಡ್ಕೊಳ್ಬೇಕು. ಕಪಾಲ ಕೊಡ್ದ್ಯಾ? ಅಂದ್ರೆ ಬೇಡ ಅಂದೆ. ಬೇಡ ಅನ್ಲಿಲ್ಲ, ಕೆನ್ನೆ ಮೇಲೆ ಬಾರಿಸ್ದೆ ಅಷ್ಟೇ. ಹೊಡೆದಿದ್ಯಾ ಅಂದ್ರೆ ಬೇಡ ಅಂತಾನೆ ಅರ್ಥ. ಇನ್ನೇನ್ ಮತ್ತೆ,
ಆ ಡಬ್ಬ ನನ್ನ ಮಗನ ಒಪ್ಕೊಳಕ್ಕಾಗುತ್ತಾ? ಅಲ್ವಾ? ಒಪ್ಕೊಳಕ್ಕಾಗತ್ತಾ? ಗೊತ್ತಿಲ್ಲ ಗುರಿ ಇಲ್ಲ, ಗುಣ ಇಲ್ಲ, ಋಣ ಇಲ್ಲ, ಅದಂಗೆ ಹೆಂಗೆ ಒಪ್ಕೊಂಡ್ಬಿಡ್ತೀಯ ನೀನು? ಹಾಂ, ಛೇ, ಥು. ಈಗಿನ ಜನ್ರೇಷನ್ ಹುಡುಗರಿಗೆ ಸಂಸ್ಕಾರ ಅನ್ನೋದೇ ಇಲ್ಲ, ಡೀಸೆನ್ಸಿ ಇಲ್ಲ, ಗೌರವ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ. ಸುಮ್ಮನೆ ನುಗ್ಬಿಡ್ತಾರೆ, ಮದುವೆ ಆಗ್ಬಿಡ್ತಾರೆ, ಆಮೇಲೆ ಏನು ಬೇಕಾದರೂ ಹೊಡಿಬೇಡ, ಹೊಡಿಬೇಡ. ಇನ್ನೇನಾರು ಬ್ಯಾಲೆನ್ಸ್ ಇದ್ದೀವಿ. ಪ್ರಾಪರ್ಟಿ ಡ್ಯಾಮೇಜ್ ಸೆಕ್ಷನ್ ಪ್ರಕಾರ ಎಲ್ಲ ಕವರ್ ಆಗಿದೆ. ಇದೆಲ್ಲ ಮಾಡಿಸಿದ್ದು ಸೂರ್ಯಪ್ರಕಾಶ್ ಅವರೇ ಅಂತ ಕಂಪ್ಲೇಂಟರ್ ಬರೆದಿದ್ದೀರ. ಕೋರ್ಟಲ್ಲಿ ಎವಿಡೆನ್ಸ್ ಕೇಳ್ತಾರೆ. ನಾಳೆ ದಿನ ಯಾರಾದರೂ ಇನ್ವೆಸ್ಟಿಗೇಷನ್ಗೆ ಅಂತ ಬಂದರೆ ಪ್ರೂಫ್ ಬೇಕಲ್ಲ, ಅದಕ್ಕೆ ಇದೆಲ್ಲ. ಅರ್ಥ ಆಯ್ತಾ ಬುದ್ಧಿ? ನಿನ್ನ ನೆಕ್ಸ್ಟ್ ಟೈಮ್ ಕಂಪ್ಲೇಂಟ್ ಕೊಡಬೇಕಾದ್ರೆ ಎಕ್ಸ್ಟ್ರಾ ಏನಾರು ಬರೀರಿ ಸರ್. ಏನಪ್ಪ ಹೊಡೆದಂಗೆ ಫೀಲ್ ಆಗಿಲ್ಲ. ಹೊಡೆಯೋದು ಸುಲಭ, ಕಟ್ಟೋದು ತುಂಬಾ ಕಷ್ಟ. ನಮ್ಮಪ್ಪ ಕಟ್ಟೋರು, ಅವ್ರ ವಿರುದ್ಧವಾಗಿ ಏನಾದರೂ ಬಂದರೆ ನಾವು ಹೊಡೆಯೋರು. ಬಿಡ, ಮೊದಲೇ ವಯಸ್ಸಾಗಿದೆ. ಎಷ್ಟೋ ಕೊಬ್ಬು ನಿಮಗೆ. ನನ್ನ ಮನೆಗೆ ನುಗ್ಗಿ ನನ್ನ ಮನೆನೇ ಬಿಡಲ್ಲ, ನಿಮ್ಮನ್ನು ಯಾರನ್ನು ಬಿಡಲ್ಲ. ದೊರೆಗಳೇ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮ್ಮಪ್ಪನ ವಿರುದ್ಧ ಏನೇನು ಪ್ಲ್ಯಾನ್ ಮಾಡ್ತಿದ್ಯೋ ಅದೆಲ್ಲ ಇವತ್ತೇ, ಸಾರಿ, ಇವಾಗಲೇ ಸ್ಟಾಪ್ ಆಗಬೇಕು. ಸುಳ್ಳು ಆರೋಪಗಳು, ಹುಟ್ಟಾಕಿರೋ ಪ್ಲ್ಯಾನ್ಗಳು, ನೀನೇ ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸಿರೋ ಪ್ಲ್ಯಾನ್ಗಳು, ಇದೆಲ್ಲ ಆಟಗಳು ನಿಲ್ಲಿಸ್ಬಿಡಿ ಸರ್. ಗಿಲ್ಕಿ ಆಡಿಸ್ಬಿಡ್ತೀವಿ. ಸಾರಿ ಸರ್, ಸಾರಿ.